ಈ ಮೀಟರ್ ಬಡ್ಡಿ ದಂಧೆಕೋರರಿಗೆ ಕಡಿವಾಣ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸ್ತು, ಕಾನೂನು ಕೂಡ ತಂತು. ಆದರೆ ಪೊಲೀಸ್ ಅಧಿಕಾರಿಗಳೇ ಮೀಟರ್ ಬಡ್ಡಿ ದಂಧೆಕೋರರ ಜೊತೆಗೆ ಸೇರ್ಕೊಂಡಿದ್ದಾರೆ. ಏನು ರಾಜಕೀಯ ಪ್ರಭಾವಕ್ಕೆ ಚಿತ್ರದುರ್ಗ ಪೊಲೀಸರು ಏನಾದರೂ ಮಾಡಿದ್ರ? ಚಿತ್ರಹಳ್ಳಿ ಗೇಟ್ ಠಾಣೆ ಪಿಎಸ್ಐ ಅಶ್ವಿನಿ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಮೀಟರ್ ಬಡ್ಡಿ ದಂಧೆಗೆ ಸಿಲುಕಿ ಊರು ಬಿಟ್ಟ ದಂಪತಿಯ ಪ್ರಕರಣ, ಅಪ್ಪನ ಸಾಲಕ್ಕೆ ಅಪ್ರಾಪ್ತ ಮಗಳ ಕಿಡ್ನ್ಯಾಪ್ ಯತ್ನ ಪ್ರಕರಣ ಬೆಳಕಿಗೆ ಬಂದಿತ್ತು. ಆದರೆ ಆರೋಪಿಯನ್ನ ಬಂಧಿಸದೆ ಚಿತ್ರಹಳ್ಳಿ ಗೇಟ್ ಪೊಲೀಸರು ಅವರನ್ನ ಕೈ ಬಿಟ್ರ. ಕಿಡ್ನ್ಯಾಪ್ ಯತ್ನದ ಆರೋಪಿಗಳನ್ನ ಬಂಧಿಸದೆ ಕಳ್ಳಾಟವಾಡ್ತಾ ಇದ್ದಾರಾ ಹೇಗೆ? ಕಾಂಗ್ರೆಸ್ ಮುಖಂಡರಿಂದ ಮಗಳ ಕಿಡ್ನ್ಯಾಪ್ ಯತ್ನದ ಆರೋಪ ಕೇಳಿಬಂದಿತ್ತು. ಆರೋಪಿಗಳನ್ನ ಚಿತ್ರಹಳ್ಳಿ ಗೇಟ್ ಠಾಣೆ ಪಿಎಸ್ಐ ಅಶ್ವಿನಿ ಅವರು ಅರೆಸ್ಟ್ ಮಾಡಲೇ ಇಲ್ಲ. ಪವನ್ ಹಾಗೂ ಆತನ ಸ್ನೇಹಿತ ಆಕಾಶ್ ಇಬ್ಬರು ಕೂಡ ಪರಾರಿಯಾಗಿದ್ದಾರೆ. ಆದರೆ ಆರೋಪಿಗಳು ಈವರೆಗೂ ಕೂಡ ಅರೆಸ್ಟ್ ಆಗಿಲ್ಲ. ಈ ಮೀಟರ್ ಬಡ್ಡಿ ದಂಧೆಕೋರರು, ಅದರ ಜೊತೆಗೆ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕೋದಕ್ಕೆ, ಅವರ ಕಿರುಕುಳಗಳಿಗೆ ಬ್ರೇಕ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನೇ ಹೊರಡಿಸ್ತು. ಸುಗ್ರೀವಾಜ್ಞೆ ಹೊರಡಿಸಿ ಕಾನೂನು ಕೂಡ ತಂತು. ಆದರೆ ನಡೀತಾ ಇರೋದು ಏನು? ಎಷ್ಟರ ಮಟ್ಟಿಗೆ ಅಂದರೆ ಅಧಿಕಾರಿಗಳೇ ಯಾರು ಈ ಬಡ್ಡಿ ದಂಧೆಕೋರರಿದ್ದಾರೆ ಅವರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಅನ್ನೋ ಆರೋಪ. ಅದರಲ್ಲೂ ಕೂಡ ಅಪ್ರಾಪ್ತ ಮಗಳೊಬ್ಬಳನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಯಾರು ಮಾಡಿದ್ರು ಅವರನ್ನೇ ಅರೆಸ್ಟ್ ಮಾಡದೆ ಅಧಿಕಾರಿಗಳೇ ಕಳ್ಳಾಟವಾಡ್ತಾ ಇದ್ದಾರಂತೆ. ಎಂಥ ದುರಂತ ನೋಡಿ ಇದು. ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಈ ಪ್ರಕರಣ ತುಂಬ ಗಂಭೀರವಾಗಿ ಆರೋಪ ಕೇಳಿಬರ್ತಾ ಇದೆ. ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆ ಪಿಎಸ್ಐ ಅಶ್ವಿನಿ ಅವರ ಮೇಲೆ ಆರೋಪಗಳು ಕೇಳಿಬರ್ತಾ ಇದೆ. ರಾಜಕೀಯ ಪ್ರಭಾವಕ್ಕೆ ಚಿತ್ರದುರ್ಗದ ಪೊಲೀಸರು ಮಣದು ಬಿಟ್ರ ಹೇಗೆ? ತುಂಬ ಗಂಭೀರವಾಗಿರೋ ಆರೋಪಗಳು ಕೇಳಿಬರ್ತಾ ಇದೆ. ಚಿತ್ರಹಳ್ಳಿ ಗೇಟ್ ಠಾಣೆ ಪಿಎಸ್ಐ ಅಶ್ವಿನಿ ವಿರುದ್ಧ ಗಂಭೀರ ಆರೋಪಗಳು ಈಗ ಕೇಳಿಬರ್ತಾ ಇದೆ. ಮೀಟರ್ ಬಡ್ಡಿ ದಂಧೆಗೆ ಸಿಲುಕಿ ದಂಪತಿಗಳು ಊರು ಬಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪಗಳು. ಅಪ್ಪ ಮಾಡಿದ ಸಾಲಕ್ಕೆ ಅಪ್ರಾಪ್ತ ಮಗಳನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ನಡೆದಂತಹ ಯತ್ನದ ಒಂದು ಕೇಸ್ ಇದು. ಆರೋಪಿಯನ್ನ ಬಂಧಿಸದೆ ಚಿತ್ರಹಳ್ಳಿ ಗೇಟ್ ಪೊಲೀಸರು ಅವ್ರನ್ನ ಬಿಟ್ರ ಹೇಗೆ? ಕಿಡ್ನ್ಯಾಪ್ ಯತ್ನದ ಆರೋಪಿಗಳನ್ನು ಬಂಧಿಸದೆ ಈಗ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ತುಂಬ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಮುಖಂಡರಿಂದ ಮಗಳ ಕಿಡ್ನ್ಯಾಪ್ ಯತ್ನದ ಆರೋಪ ಕೇಳಿಬರ್ತಾ ಇದೆ. ಕಾಂಗ್ರೆಸ್ನ ಕೆಲವು ಮುಖಂಡರು ಅವರ ಮಗಳನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಯತ್ನ ಮಾಡಿದ್ರು ಅನ್ನೋ ಗಂಭೀರಕ್ಕೂ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ರಾಜಕೀಯ ಪ್ರಭಾವಕ್ಕೆ ಮಣದು ಪೊಲೀಸ್ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ವಾ ಹೇಗೆ? ಈಗ ಅನುಮಾನಗಳು ಕಾಡ್ತಾ ಇದೆ. ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸ್ಥಳೀಯರು. ಅಧಿಕಾರಿಗಳ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಆರೋಪ. ಚಿತ್ರಹಳ್ಳಿ ಗೇಟ್ ಠಾಣೆ ಪೊಲೀಸ್ ಪಿಎಸ್ಐ ಅಶ್ವಿನಿ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಆರೋಪಿ ಕುಟುಂಬಸ್ಥರೊಂದಿಗೆ ಪೊಲೀಸ್ ಜೀಪ್ನಲ್ಲಿ ಪಿಎಸ್ಐ ಅಶ್ವಿನಿ ಅವರು ಓಡಾಡ್ತಾ ಇದ್ದಾರೆ. ಆರೋಪಿಯ ಕುಟುಂಬಸ್ಥರು ಯಾರಿದ್ದಾರೆ ಅವರ ಜೊತೆಯಲ್ಲೇ ಪೊಲೀಸ್ ಜೀಪ್ನಲ್ಲೇ ಓಡಾಡ್ತಾ ಇದ್ದಾರೆ ಪಿಎಸ್ಐ ಅಶ್ವಿನಿ ಅವರು. ಆರೋಪಿ ರಕ್ಷಣೆಗೆ ಮುಂದಾಗಿದ್ದಾರ ಚಿತ್ರಹಳ್ಳಿ ಗೇಟ್ ಪಿಎಸ್ಐ. ಕೇಸ್ ದಾಖಲಾಗಿ 4 ದಿನ ಆಗಿದೆ. ಆದರೂ ಕೂಡ ಆರೋಪಿಗಳನ್ನ ಬಂಧಿಸದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ತಾಲೂಕು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಪವನ್ ಮತ್ತು ಆಕಾಶ್ ಇಬ್ಬರು ಎಸ್ಕೇಪ್ ಆಗಿದ್ದಾರೆ. ಈ ಅಧಿಕಾರಿಗಳಿಗೆ ಅವರನ್ನ ಹಿಡಿಯೋದಕ್ಕಾಗ್ತಾ ಇಲ್ಲ, ಅವ್ರನ್ನ ಪತ್ತೆ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದ್ರೆ ಇವರು ಆ ಹುದ್ದೆಯಲ್ಲಿದ್ದು ಏನು ಮಾಡ್ತಾರ್ರಿ? ಇವರು ಯಾಕೆ ಆ ಹುದ್ದೆಯಲ್ಲಿ ಮುಂದುವರಿಬೇಕಿಂತವರು? ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ ಆರೋಪಿಗಳು. ಆರೋಪಿಗಳ ಬೆನ್ನಿಗೆ ಪ್ರಭಾವಿ ರಾಜಕಾರಣಿಗಳು ಏನಾದರೂ ನಿಂತಿದ್ದಾರಾ? ರಾಜಕೀಯ ಪ್ರಭಾವಕ್ಕೆ ಚಿತ್ರಹಳ್ಳಿ ಗೇಟ್ ಪೊಲೀಸರು ಏನಾದರೂ ಮಣಿದಿದ್ದಾರಾ? ಶಾಲಾ ಬಾಲಕಿ ಕಿಡ್ನ್ಯಾಪ್ ಮಾಡೋದಕ್ಕೆ ಆರೋಪಿಗಳು ಯತ್ನ ಮಾಡಿದ್ರು. ಟ್ಯೂಷನ್ಗೆ ಹೋಗಿ ಮನೆಗೆ ಬರ್ತಾ ಇದ್ದ ವೇಳೆ ಶಾಲೆಯ ಬಸ್ ಅನ್ನ ತಡೆದು ಈ ಕೃತ್ಯವನ್ನು ಎಸಗಿದಾರಂತೆ. ಈ ಹಿಂದೆ ಬಾಲಕಿ ಪೋಷಕರು ಸಾಲ ಮಾಡಿ ನಾಪತ್ತೆಯಾಗಿದ್ರು. ಇತ್ತ ಚಿಕ್ಕಪ್ಪನ ಆಶ್ರಯದಲ್ಲಿ ಅಪ್ರಾಪ್ತ ಮಗಳು ಶಾಲೆಗೆ ಹೋಗ್ತಾ ಇದ್ಲು. ಅಪ್ರಾಪ್ತ ಬಾಲಕಿಯನ್ನ ಒತ್ತೆಯಾಳಾಗಿ ಇಟ್ಕೊಳ್ಳೋದಕ್ಕೆ ಯತ್ನ ಮಾಡಿದ್ರ ಆರೋಪಿಗಳು ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಈ ದೌರ್ಜನ್ಯಕ್ಕೆ ಹೆದರಿ ಶಾಲೆಗೆ ಹೋಗೋದಕ್ಕೆ ಅಪ್ರಾಪ್ತ ಬಾಲಕಿ ಹಿಂದೇಟ್ ಹಾಕ್ತಾ ಇದ್ದಾರೆ. ಲಂಚದ ಆಸೆಗೆ ಆರೋಪಿಗಳ ಪರ ಏನಾದರೂ ನಿಂತ್ರ ಅಶ್ವಿನಿ ಮೇಡಮ್ ಅವರು? ಈ ಪ್ರಶ್ನೆ ಈಗ ಸ್ಥಳೀಯರು ಮಾಡ್ತಾ ಇದ್ದಾರೆ.
ಕೂಡಲೇ PSI ಅಶ್ವಿನಿ ಸಸ್ಪೆಂಡ್ ಮಾಡೋದಕ್ಕೆ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಚಿತ್ರಹಳ್ಳಿ ಗೇಟ್ PSI ಅಶ್ವಿನಿ ನಡೆಗೆ ಜನರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನು ಬಿಹಾರ ರಾಜ್ಯ ಏನ್ರಿ ಇದು? ಏನು ಮಾಡೋದಕ್ಕೆ ಹೊರಡ್ತಾ ಇದ್ದೀರಿ ನೀವು? ಈ ರಾಜ್ಯನ ಬಿಹಾರ ಆಗಿದೆಯಾ ಇದು? ಅಲ್ಲೇನೋ ನಡುದಾರಿಯಲ್ಲಿ ಯಾರ ಮೇಲೋ ಎನ್ಕೌಂಟರ್ ಆಗಿಬಿಡುತ್ತೆ, ಕ್ಯಾಮ್ರಾ ಮುಂದೆನೆ ಗುಂಡು ಹಾರಿಸಿಕೊಳ್ತಾ ಇದ್ದಾರೆ, AK-47 ಬಳಕೆ ಮಾಡ್ತಾ ಇದ್ದಾರೆ ಅಲ್ಲಿ ಪೊಲೀಸರು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅಂತಹ ಜಂಗಲ್ ರಾಜ್ ನಿರ್ಮಾಣ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು? ಯಾರು ಕೊಲೆಗಡಕರಿದ್ದಾರೆ, ಯಾರು ದುಷ್ಕರ್ಮಿಗಳಿದ್ದಾರೆ, ಅವರ ಜೊತೆಗೆ ಕೈ ಜೋಡಿಸೋ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ? ಸಾರ್ವಜನಿಕರಿಗೆ ಉತ್ತರ ಕೊಡಬೇಕು ನೀವು ಉತ್ತರದಾಯಿತ್ವ ಇದಕ್ಕೆ. ಇಲ್ಲ ಸರ್ಕಾರ, ಹೋಮ್ ಮಿನಿಸ್ಟರ್ ಅವರು ಇಂಥವರ ಮೇಲೆ ಕೂಡಲೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು, ಆಚೆ ಹಾಕಬೇಕು, ಇವ್ರ ಮೇಲೂ ಕೂಡ ತನಿಖೆ ಮಾಡಿಸಬೇಕು. ಏನಾದರೂ ಭಾಗಿಯಾಗಿದ್ದಾರಾ? ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ ಇವರು, ಯಾರ್ಯಾರು ಇವರಿಗೆ ಫೋನ್ ಮಾಡಿದ್ದಾರೆ, ಅದರ ಬಗ್ಗೆನೂ ಕೂಡ ವಿಸ್ತೃತವಾಗಿ ತನಿಖೆ ಆಗಬೇಕು ಇಂಥವ್ರ ವಿರುದ್ಧ. ಒಬ್ಬ ಬಾಲಕಿಯನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಒಂದು ಸ್ಕೂಲ್ ಬಸ್ಸನ್ನು ತಡಿತಾರೆ ಅಂತಂದರೆ ಎಷ್ಟು ಧೈರ್ಯ ಆತನಿಗೆ? ಆಕಾಶ್ ಕಡೆಮನೆ, ಆತನ ಹೆಸರು, ಫೋಟೋ ಕೂಡ ನೋಡ್ತಾ ಇದ್ದೀರಿ ನೀವು. ಒಂದು ಸ್ಕೂಲ್ ಬಸ್ಸನ್ನೇ ತಡೆದಿದ್ದಾನೆ. ಬೇರೆ ಮಕ್ಕಳು ಯಾರಿದ್ದಾರೆ ಅವರ ರಕ್ಷಣೆ ಬಗ್ಗೆ ಏನಾದರೂ ಇವರಿಗೆ ಸ್ವಲ್ಪನಾದರೂ ಕಾಳಜಿ ಇದೆ ಏನ್ರಿ? ಆ ಮಕ್ಕಳ ಮೇಲೆ ಏನು ಪರಿಣಾಮ ಬೀರಿರಬಹುದು ಈ ಘಟನೆ? ಬೇರೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋದಕ್ಕೆ ಭಯ ಪಡ್ತಾರೆ. ನಾಚಿಕೆ ಆಗಲ್ವೇನ್ರಿ ನಿಮ್ಮ ಜನ್ಮಕ್ಕೆ? ಆ ಖಾಕಿಯನ್ನು ಹಾಕ್ಕೊಂಡು ಅದಕ್ಕೆ ಅವಮಾನ ಮಾಡಬೇಡಿ. ನೀವು ತೆಗೆದಿಟ್ಬಿಟ್ಟು ಮನೆಗೆ ಹೋಗಿ. ನಿಮ್ಮಂಥ ಅಯೋಗ್ಯ ಅಧಿಕಾರಿಗಳ ಅವಶ್ಯಕತೆ ಇಲ್ಲ ಈ ರಾಜ್ಯಕ್ಕೆ. ನಾಲಾಯಕರು ನೀವು. ಆ ಒಂದು ವರದಿ ಇದೆಯಲ್ಲ, ಒಂದು ಬಟ್ಟೆ ಇದೆಯಲ್ಲ, ಆ ಬಟ್ಟೆಯನ್ನು ಹಾಕ್ಕೊಳ್ಳೋದಕ್ಕೆ ಯೋಗ್ಯರಲ್ಲ ನೀವು. ನಿಮ್ಮಂಥವ್ರಿಗೆ ಯೋಗ್ಯತೆ ಇಲ್ಲ ಅದನ್ನು ಹಾಕ್ಕೊಳ್ಳೋದಕ್ಕೆ. ಕೂಡಲೇ ಯಾವನ್ನೇ ಇರಲಿ, ಅವನು ಯಾವ ಹುದ್ದೆಯಲ್ಲಿದ್ದರೂ ಕೂಡ ಅಷ್ಟೇ, ಒದ್ದು ಎಳ್ಕೊಂಡು ಬರ್ಬೇಕು ಅವ್ರನ್ನ. ಯಾಕಪ್ಪ ನಿಲ್ಲಿಸ್ದೆ ನೀನು ಆ ಸ್ಕೂಲ್ ಬಸ್ನ ಅಂತ ಒದ್ದು ಎಳ್ಕೊಂಬರ್ಬೇಕಾಗಿತ್ತು ನೀವು. ಈ ಸರ್ಕಾರ ಆಲ್ರೆಡಿ ಒಂದು ಕಾನೂನು ಮಾಡ್ತಲ್ಲ, ಸುಗ್ರೀವಾಜ್ಞೆ ಹೊರಡಿಸ್ಬಿಟ್ಟು ಏನು ಮಾಡ್ತಾ ಇದ್ದೀರಿ ನಿಮ್ಮಂಥವರೆಲ್ಲ? ಇಂಥವ್ರಿಗೆ ಈಗ ಧೈರ್ಯ ಬರುತ್ತೆ, ಯಾರು ಏನ್ರಿ ಮಾಡ್ಕೊಳ್ತಾರೆ ನಮ್ಮನ್ನು ಅಂತ ಧೈರ್ಯ ತುಂಬಿದಂಗೆ ಆಗುತ್ತೆ, ನೈತಿಕ ಬಲ ಬರುತ್ತೆ ಅವ್ರಿಗೆ. ಸಪೋರ್ಟ್ ಮಾಡ್ತಾ ಇದ್ದೀರೇನ್ರಿ ನೀವು? ಮಾನ ಮರ್ಯಾದೆ ಏನೂ ಇಲ್ವಾ ನಿಮ್ಮಂಥವ್ರಿಗೆ? ತುಂಬ ದಪ್ಪ ಚರ್ಮ ಆಗಿದೆ ನಿಮ್ಮಂಥ ಅಧಿಕಾರಿಗಳದ್ದು. ಇದಕ್ಕೆ ಸಂಬಂಧಪಟ್ಟಂತೆ 4 ದಿನ ಆಯಿತು ಅವರು ನಾಪತ್ತೆಯಾಗಿದ್ದಾರಂತೆ. ಏನು ಪಾಕಿಸ್ತಾನಕ್ಕೆ ಹೋಗಿದ್ದಾರಾ? ಬಾಂಗ್ಲಾದೇಶಕ್ಕೆ ಹೋಗಿದ್ದಾರಾ? ಅಮೇರಿಕಾಗೇನಾದರೂ ಎಸ್ಕೇಪ್ ಆಗಿದ್ದಾರೇನ್ರಿ? ಎಲ್ಲಿಗೋಗಿದ್ದಾರೆ? ಇಲ್ಲೇ ಇರಬೇಕಲ್ವೇ? ಇಮಿಡಿಯೇಟಾಗಿ ಅರೆಸ್ಟ್ ಮಾಡೋದಕ್ಕೆ ಎಷ್ಟೊತ್ತು? ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾದರೂ ಆಗಿದ್ದಿದ್ರೆ ಎಷ್ಟೊತ್ತಿಗಾಗಲೇ ಒದ್ದೊಳಗೆ ಹಾಕಿರ್ತಿದ್ರಿ ನೀವು. ಎನ್ಕೌಂಟರ್ಗಳೇ ನಡೆದು ಹೋಗುತ್ತೆ ಅಮಾಯಕರು ಸಿಕ್ಕಿಬಿಟ್ರೆ. ಆದರೆ ಪ್ರಭಾವಿಗಳಿದ್ರೆ ಅಂಥವರ ಮೇಲೆ ಇಡೀ ವ್ಯವಸ್ಥೆನೇ ಅವ್ರ ಎದುರಿಗೆ ಮಂಡಿ ಊರಿಬಿಡುತ್ತೆ. ಅದಕ್ಕೆ ನಿದರ್ಶನ ಈ ಪ್ರಕರಣ. ಇದು ಪೊಲೀಸ್ ಅಧಿಕಾರಿ ಇಲಾಖೆ, ಇಡೀ ಇಲಾಖೆ ಮೇಲೆ ಒಂದು ಕಪ್ಪು ಚುಕ್ಕೆ ಇದು. ಇಲಾಖೆಯಲ್ಲಿರೋ ಬೇರೆ ಅಧಿಕಾರಿಗಳು ಯಾರು ತುಂಬ ನಿಷ್ಠಾವಂತರು, ಪ್ರಾಮಾಣಿಕರಿದ್ದಾರೆ, ಅವ್ರ ಮೇಲಿರೋ ನಂಬಿಕೆನೂ ಹೋಗ್ಬಿಡುತ್ತೆ ಜನರಿಗೆ. ಏನಪ್ಪ ಮಾಡೋದು ಈ ವ್ಯವಸ್ಥೆನ? ಇದನ್ನು ಬದಲಾವಣೆ ಮಾಡೋದಕ್ಕಾಗಲ್ಲ ಅಂತ ಒಂದು FIR, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಪೊಲೀಸ್ ಠಾಣೆಗೆ ಹೋಗಿ FIR ಮಾಡಿಸ್ಬೇಕು ಅಂತಂದರೆ ಆತ ಎಷ್ಟು ಪರದಾಡ್ತಾನೆ, ಎಷ್ಟು ಕಷ್ಟಪಡ್ತಾನೆ ಅವನಿಗೆ ಗೊತ್ತು. ಅಲ್ಲೂ ಕೂಡ ದೌರ್ಜನ್ಯ ದರ್ಪ. ನನಗೆ ಫೈನಲ್ ಆಗಬೇಕು. ಏನಪ್ಪ ನಿನ್ನ ಹತ್ರ ಸಾಕ್ಷಿ ಇದೆ? ಏನಪ್ಪ ನಿನ್ನ ಹತ್ರ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿನ್ನ ಹತ್ರ ಎವಿಡೆನ್ಸಸ್ ಇದೆ ಅಂತ ಕೇಳ್ತಾರೆ ಅಧಿಕಾರಿಗಳು. ಗೊತ್ತಾಗಬೇಕಲ್ವೇನ್ರಿ ನಿಮಗೆ? ಅದನ್ನು ತನಿಖೆ ಮಾಡಿ ಎವಿಡೆನ್ಸು ಮತ್ತೊಂದು ಮಗದೊಂದು ಪತ್ತೆ ಹಚ್ಚೋದು ನಿಮ್ಮ ಜವಾಬ್ದಾರಿ ಅಲ್ವೇ? ಇದೇ ಕಾರಣಕ್ಕೆ ಈ ದೇಶದಲ್ಲಿ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇರೋದು. ಇಲಾಖೆಯಲ್ಲಿ ಇದ್ದುಕೊಂಡೇ ಅನೇಕರು ಕ್ರೈಮ್ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪಗಳು ಇವತ್ತು ನೆನ್ನೆದಲ್ಲ. ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಅಂದರೆ ಈತ ಯಾರು ಪವನ್ ಅಂತ ಇದ್ದಾನೆ, ಈತ ಮತ್ತೊಬ್ಬ ಏನು ಆಕಾಶ್ ಅಂತ ಇದ್ದಾನೆ, ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂತೆ ಒಬ್ಬ, ಮತ್ತೊಬ್ಬ ಆಕಾಶ್ ಕಡೆಮನೆ, ಇವರು ಯಾರಿದ್ದಾರೆ ಕೂಡಲೇ ಇವರ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ನೀವು. ಇಲ್ಲ ಅಂತಂದರೆ ನಿಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಏನಿದೆ ಅದಕ್ಕೆ ಕೆಟ್ಟ ಹೆಸರಿದು. ಒಂದು ಕಡೆ ನೀವು ಸುಗ್ರೀವಾಜ್ಞೆ ಹೊರಡಿಸ್ತೀರಿ, ಯಾರು ಬಡ್ಡಿ ದಂಧೆಕೋರರಿದ್ದಾರೆ, ಯಾರು ಈ ಸಾಲವನ್ನು ವಸೂಲಿ ಮಾಡೋದಕ್ಕೆ ಅಕ್ರಮವಾಗಿ ನಡೆದುಕೊಳ್ತಾ ಇದ್ದಾರೆ, ಮೈಕ್ರೋ ಫೈನಾನ್ಸಸ್ಗಳೇನಿದ್ದಾವೆ ಇವರೆಲ್ಲರ ವಿರುದ್ಧ ಕಡಿವಾಣ ಹಾಕೋದಕ್ಕೆ ಅಂತ ಸುಗ್ರೀವಾಜ್ಞೆ ಕಾನೂನು ಕೂಡ ಬರುತ್ತೆ. ಎಷ್ಟರ ಮಟ್ಟಿಗೆ ಬಳಕೆ ಆಗ್ತಾ ಇದೆ? ಮನೆ ಬಿಟ್ಟು ಓಡೋಗಿದ್ದಾರೆ ಈ ದಂಪತಿಗಳು. ಈಗ ಸದ್ಯಕ್ಕೆ ಇಡೀ ರಾಜ್ಯದಲ್ಲೇ ಭೀಕರವಾಗಿರೋ ಬರಗಾಲ ಇದೆ. ಜನ ಅನುಭವಿಸ್ತಾ ಇರೋ ಕಷ್ಟ, ನೋವು ಅವ್ರಿಗೆ ಗೊತ್ತು.
ಅಂಥ ಸಂದರ್ಭದಲ್ಲಿ ಅನೇಕರು ಕುಟುಂಬಕ್ಕೆ ಇಡೀ ಫ್ಯಾಮಿಲಿನೇ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಕೇಳೋರು ಯಾರೂ ಇಲ್ಲ. ಅವರ ಸಾವುಗಳು ನಂಬರ್ಗಳಷ್ಟೇ ಈ ಸರ್ಕಾರಗಳಿಗೆ, ಈ ವ್ಯವಸ್ಥೆಗಳಿಗೆ. ಯಾರು ಸತ್ರ ಯಾರಿಗೇನು ಕೊನೆಯ ಆಯ್ಕೆ ಆಗ್ತಾ ಇದೆ ಜನರದ್ದು. ಯಾಕೆ ಆಗ್ತಾ ಇದೆ? ಇದೇ ಕಾರಣಕ್ಕೆ. ಇವ್ರ ಹತ್ರ ಹೋದರೆ ಇವರೆಲ್ಲ ಕ್ರಮ ಕೈಗೊಳ್ತಾರೇನ್ರಿ? ಏನೋ ನಮ್ಮ ಇಲಾಖೆಗಳಿದ್ದಾವೆ, ಪೊಲೀಸ್ ಇಲಾಖೆಗಳಿದ್ದಾವೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಹೋದರೆ ಸಾಧ್ಯನಾ? ನ್ಯಾಯಮೂರ್ತಿಗಳ ಮನೆಯಲ್ಲಿ ಕಂತೆ ದುಡ್ಡು ಸಿಗ್ತಾ ಇದ್ದಾವೆ, ಆರೋಪಗಳು ಸಾಬೀತಾಗಿದ್ದಾವೆ. ಅಂದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಕೂಡ ಜನರಿಗೆ ನಂಬಿಕೆ ಉಳಿತಾ ಇಲ್ಲ ಇತ್ತೀಚೆಗೆ. ಅದಕ್ಕೆ ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಯಾವತ್ತೂ ಕೂಡ ಒಂದು ಪಕ್ಷ, ಒಂದು ಸಿದ್ಧಾಂತ ಅಂತ ನಿಮಗಳಿಗೆ ನಾಚಿಕೆ ಆಗಬೇಕು. ಪಕ್ಷಗಳು, ಸಿದ್ಧಾಂತಗಳು ಅಂತ ನೀವು ಸಾಯ್ತಿರಲ್ಲ, ನಿಮಗಳಿಗೆ ನಾಚಿಕೆ ಆಗಬೇಕು. ಯಾವತ್ತೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಲವಾಗಿರೋ ವ್ಯವಸ್ಥೆಗೋಸ್ಕರ ನಿಲ್ಬೇಕು ಜನ. ಯಾವ ಸರ್ಕಾರಗಳು ಬಂದರೂ ಅಷ್ಟೇ, ನಮಗೆ ಒಳ್ಳೆ ವ್ಯವಸ್ಥೆ ಬೇಕ್ರಿ ಅಂತ ಜನ ನಿಲ್ಲಬೇಕು. ಆಗ ಏನಾಗುತ್ತೆ ಅಂದರೆ, ಒಂದು ಪ್ರಬಲವಾಗಿರೋ ಸಿಸ್ಟಮ್ಮು, ನಮಗೆ ಗುಲಾಮರಾಗಿರೋ ಸಿಸ್ಟಮ್ ರೀ ಇದು, ನಮಗೋಸ್ಕರ ಇರೋ ಸಿಸ್ಟಮ್ಮು. ಇರೋ ಅಧಿಕಾರಿಗಳು ಸರ್ವೆಂಟ್ಗಳಿವರು, ನಮಗೆ ಸರ್ವೆಂಟ್ಗಳಿವರು. ಯಾವುದೇ ಭಯ ಭೀತಿ ಇಲ್ಲದೆ ಹೇಳಿ, ನೀನು ನನ್ನ ಸರ್ವೆಂಟ್ ಅಂತ. ಆತ SP ಆಗಿದ್ರು ಅಷ್ಟೇ, DC ಆಗಿದ್ರು ಅಷ್ಟೇ, ಆತ ದೊಡ್ಡ CM ಆಗಿದ್ರು ಅಷ್ಟೇ, ನಮಗಳಿಗೆ ಸರ್ವೆಂಟ್ಗಳು ನೀವು. ಆದರೆ ಇವತ್ತು ನೀವುಗಳು ನಮಗಿಂತ ದೊಡ್ಡ, ನಮ್ಮನ್ನಾಳುವಂತಹ ರಾಜರಾಗ್ಬಿಟ್ಟಿದ್ದೀರಿ ನೀವು. ಸರ್ವಾಧಿಕಾರಿಗಳಾಗ್ತಾ ಇದೆ ದೇಶದಲ್ಲಿ. ಇಡೀ ದೇಶದ ಕತೆ ಹೇಳ್ತಾ ಇರೋದು ನಾನು. ಅಮಾಯಕರು ಸಿಕ್ಕರೆ ಹೊಡೆದಾಕ್ಬಿಡೋದು, ಇಲ್ಲ ಅವರೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅತ್ತಾಗಲೇ. ಆದರೆ ಯಾರು ಪ್ರಭಾವಿಗಳಿದಾರಲ್ಲ ಅವ್ರನ್ನ ಮಾತ್ರ ಟಚ್ ಮಾಡಲ್ಲ ನಾವು. ಈ ವ್ಯವಸ್ಥೆ ಅದನ್ನು ತುಂಬ ಮನಸ್ಸಲ್ಲಿ ಬಲವಾಗಿ ಅದನ್ನು ಸ್ಥಾಪನೆ ಮಾಡ್ಕೊಂಡು ಕುಂತುಬಿಟ್ಟಿದೆ. ಈ ಅಧಿಕಾರಿ ವಲಯ ಆಗಿರಬಹುದು, ರಾಜಕಾರಣಿಗಳ ವಲಯ ಆಗಿರಬಹುದು. ಯಾರಿದ್ದಾರೆ ಇಂಥವ್ರನ್ನ ಹೊರಗೆ ಹಾಕ್ಬೇಕು. ಮೊದಲು ಪಕ್ಷದಿಂದ ಮೊದಲು ಕ್ಲೀನ್ ಚಿಟ್ ಸಿಗಲಿ ನಿನಗೆ, ನೀನು ಮಾಡಿರೋ ಹಲ್ಕಾ ಕೆಲಸಕ್ಕೆ, ಆಮೇಲೆ ಬಾ ನಿನ್ನ ಪಾರ್ಟಿಗೆ ಅಂತ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು PSI ಅಶ್ವಿನಿ ಅವ್ರಿಗೆ ಕರೆ ಮಾಡಿದ್ವಿ, ರಿಸೀವ್ ಮಾಡ್ತಾ ಇಲ್ಲ ಅವರು ರಿಸೀವ್ ಮಾಡಿ ಮಾತಾಡಿದ್ರೆ, ಇಲ್ಲ ನಾನು ಮಾತಾಡಲ್ಲ ಈ ವಿಚಾರದ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮಾತಾಡಬಾರ್ದು ಮೇಡಮ್? ಯಾಕೆ ಮಾತಾಡಬಾರ್ದು? ಏನಾಗಿದೆ ಅಲ್ಲಿ? ಆ ಕುಟುಂಬ ಎಲ್ಲಿ ಹೋಯ್ತು? ದಂಪತಿಗಳೆಲ್ಲಿ ಹೋದ್ರು? ಗೊತ್ತಾಗೋದು ಬೇಡವಾ ಈ ರಾಜ್ಯದ ಜನರಿಗೆ? ಅಮಾಯಕರು ಎಲ್ಲಿ ಹೋದ್ರು? ಅವ್ರು ಬದುಕಿದಾರಾ ಇಲ್ವಾ? ಅದು ಗೊತ್ತಾಗೋದು ಬೇಡವಾ? ಆ ಬಾಲಕಿ ಈಗ ಎಲ್ಲಿದ್ದಾಳೆ? ಆಕೆಗೆ ರಕ್ಷಣೆ ಇದೆಯಾ ಇಲ್ವಾ? ಇದರ ಬಗ್ಗೆನೂ ಮಾಹಿತಿ ಬೇಕಾಗೋದು ಬೇಡವಾ ರಾಜ್ಯದ ಜನತೆಗೆ? ಇದು ಎಸ್ಕೇಪಿಸಮ್. ಇದು ನೀವು ಕೂತಿರೋ ಹುದ್ದೆಯಲ್ಲಿ ಇದೆಯಲ್ಲ, ಆ ಹುದ್ದೆಯಲ್ಲಿ ಇದ್ದು ಬಿಟ್ಟು ನಿಷ್ಠಾವಂತಿಕೆಯಿಂದ ಕೆಲಸ ಮಾಡಿದ್ರೆ ಈ ದೇಶನ ಸ್ವತಂತ್ರ ಹೋರಾಟಗಾರರು ಯಾವ ಕಾರಣಕ್ಕೋಸ್ಕರ ಸ್ವಾತಂತ್ರ್ಯ ಕೊಡಿಸಿದ್ರಲ್ಲ ಅದನ್ನು ನಿಜವಾಗ್ಲೂ ಸಾಬೀತು ಮಾಡ್ಬೋದು, ನಾವು ಅದನ್ನು ಅಚೀವ್ ಮಾಡ್ಬೋದು. ಆದರೆ ನಿಮ್ಮಂಥ ಅಧಿಕಾರಿಗಳಿಂದಾಗಿ, ಇಂತಹ ರಾಜಕಾರಣಿಗಳಿದಾರಲ್ಲ ಅಂಥವರಿಂದಾಗಿ ಆಗ್ತಾ ಇಲ್ಲ.